ಜೊತೆಗೆ ಇನ್ನು ಬಿಗ್ ಬಾಸ್ ಸೀಸನ್ ಬಂತು ಅಂದರೆ ಒಂದಷ್ಟು ಆಗಿ ಸ್ಟಾರ್ಟ್ ಆಗ್ತದೆ. ಪ್ರತಿ ಸೀಸನ್ ಸ್ಟಾರ್ಟ್ ಆಗಲು ನೀವು ಹೋಗ್ತೀರಾ ಅಂತ ಅಂದ್ಬಿಟ್ಟು ಒಂದಷ್ಟು ಸುದ್ದಿ. ಈ ಬಾರಿ 10ನೇ ಸೀಸನ್ ಬಂದಾಗಲೂ ನೀವು ಆ ಮನೇಲಿ ಕಾಣಿಸ್ಕೋಬೋದು ಅಂತ ಇದ್ರು ಜನ. ಸೊ ಮುಂದೊಂದು ದಿನ ಏನಾದರೂ ಆಗ್ಬೋದಾ ಅಥವಾ ಮಧ್ಯದಲ್ಲಿ ಏನಾದ್ರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ರಂಜನಿ ಅಂತಂದರೆ? ಅಲ್ಲ, ಇದುವರೆಗೂ ಹೋಗಬೇಕು ಅಂತ ಅನಿಸಿಲ್ಲ. ಅಂದರೆ ಪ್ರಯಾರಿಟಿಗಳು ಬೇರೆ ಇತ್ತು. ನನಗೆ ಆ್ಯಕ್ಟಿಂಗ್ ಮಾಡೋದು ಇಷ್ಟೊತ್ತು ನಾವು ಮಾತಾಡಿದಾಗ ಗೊತ್ತಾಗಿರುತ್ತೆ ಇಂಟರ್ವ್ಯೂ ನೋಡೋರಿಗೆ ನನ್ನ ಆಸಕ್ತಿ ಏನು ಅಂತ. ಸೊ ಈಗ ನಾನು ಬೇರೆ ಬೇರೆ ಪಾತ್ರಗಳಲ್ಲಿ ಅಥವಾ ಕತೆಗಳಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಅಥವಾ ಬರೆಯೋದಕ್ಕೆ ಆಸಕ್ತಿ ಇಟ್ಕೊಳ್ತೀನಿ. ಸೊ ಕತೆನೇ ಇಲ್ಲದೆ ನನ್ನದೇ ಕತೆ ಆಗಬೇಕು ಅಂದರೆ ಅದಕ್ಕಿನ್ನೂ ನಾನು ಪ್ರಿಪೇರ್ ಆಗಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಾನು ಏನು ಅನ್ನೋದನ್ನ ನಾನು ಒಂದು ಮನೆ ಒಳಗೆ ಹೋಗಿ ಕಂಡ್ಕೋಬೇಕಾಗಿಲ್ಲ. ನಾನೇನು ಅನ್ನೋದನ್ನ ನಾನು ಒಬ್ಬಳೇ ಕೂತು ಯೋಚನೆ ಮಾಡ್ಬೋದು. ಒಂದು ಗ್ರೂಪ್ ಆ್ಯಕ್ಟಿವಿಟಿ ಆಗಬೇಕು ಅಂದರೆ ಅದರಲ್ಲಿ ಏನೋ ಒಂದು ಪ್ರೊಡಕ್ಟಿವ್ ಆಗಿರಬೇಕು ಅಂತ ನಾನು ಅನ್ಕೋತೀನಿ. ಹಾಗಂತ ಬಿಗ್ ಬಾಸ್ ಹೋಗುವಾಗ ಅವ್ರಿಗೆ ಒಬ್ಬೊಬ್ರಿಗೆ ಆ ಥರದ್ದು ಯೋಚನೆ ಇರುತ್ತೆ. ಸೊ ನಾನು ಏನು ಅನ್ನೋದನ್ನ ಆ ಮನೆಯಲ್ಲಿ 100 ದಿನದಲ್ಲಿ ಕಂಡ್ಕೊಳ್ಳೋದು ನಾನು ಆಗಿರಲ್ಲ, ಅಥವಾ ಅಲ್ಲಿರೋರು ಯಾರೂ ಆಗಿರಲ್ಲ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಯಾರಾದರೂ ಒಬ್ಬರನ್ನ ಇವ್ರು ಹೀಗೆ ಅಂತ ಬಿಗ್ ಬಾಸ್ ಮನೆ ನೋಡಿಬಿಟ್ಟು ಡಿಸೈಡ್ ಮಾಡೋದು ಸರಿಯಲ್ಲ. ಮನುಷ್ಯ ಆ ಸಂದರ್ಭಕ್ಕೆ ತಕ್ಕನಾಗ ಏನಿರ್ತಾನೋ ಅವನು. ಸೊ ಇವತ್ತು ಆ ಸಂದರ್ಭ ಬಿಗ್ ಬಾಸ್ ಒಳಗೆ ಬಂದಿದೆ, ಅದಕ್ಕೆ ಅವನು ಹಾಗೆ. ನಾಳೆ ಹೊರಗೆ ಬಂದಮೇಲೆ ಅವ್ನು ಇನ್ನೇನೋ ಆಗೋಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ನೋಡುಗರು ಅವರು ಪ್ರತಿಯೊಬ್ಬರು ಓಪನ್ ಮೈಂಡೆಡ್ ಆಗಿರಬೇಕು. ಬಟ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಅಂದರೆ ಎಪಿಸೋಡ್ ವೈಸ್ ಫಾಲೋ ಮಾಡದೇ ಇದ್ದರೂ ಕೂಡ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತೀನಿ. ಯಾವ್ಯಾವುದು ಈಗ ಟ್ರೆಂಡಿಂಗ್ ಹುಲಿ ಉಗ್ರದ್ದು ಇಶ್ಯೂ ಆಗಿದ್ದು ಗೊತ್ತು. ಅಂದರೆ ಅಷ್ಟೆಲ್ಲ ಅಪ್ಡೇಟೆಡೇ ಇಲ್ಲದೆ ಇದ್ದರೆ ನಾವು ಪ್ರಪಂಚದಿಂದ ಆಫ್ ಆಗೋಗ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಸೊ ನೋಡಿರ್ತೀನಿ. ಎಪಿಸೋಡ್ ಆಗಿ ಮನೇಲಿ ನೋಡ್ತಾ ಇರುವಾಗ ಫ್ರೀ ಇದ್ದರೆ ಕೂತ್ಕೊಂಡು ಎಪಿಸೋಡು ನೋಡಿದ್ದೀನಿ. ಬಟ್ ರೆಗ್ಯುಲರಾಗಿ ಕೂತು ನೋಡೋ ಅಂಥ ಟೈಮ್ ಟೇಬಲ್ ಇಟ್ಕೊಂಡಿಲ್ಲ. ನಿಮ್ಮ ಲೆಕ್ಕಾಚಾರದಲ್ಲಿ ಯಾರು ಆ ಕಿರೀಟವನ್ನು ಧರಿಸ್ಬೋದು ಅಂತ ಅನ್ಸುತ್ತೆ? ಇಲ್ಲ, ಅಷ್ಟೆಲ್ಲ ನಾನು ಡಿಸಿಷನ್ ತಗೊಂಡಿಲ್ಲ. ಅಂದರೆ ನೋಡ್ತೀನಿ ಒಬ್ಬ ಮನುಷ್ಯ ಹೇಗೆಲ್ಲ ಬದಲಾಗ್ತಾನೆ, ಅಥವಾ ಆ ಸಿಚುವೇಶನಿಗೆ ಹಂಗೆ ಆಗ್ತಿರೋದಕ್ಕೆ ಜನಕ್ಕೆ ಹೇಗೆ ಪೋಟ್ರೆ ಆಗ್ತಿದೆ, ಒಂದು ಸೈಕಾಲಜಿ ಅರ್ಥ ಮಾಡ್ಕೊಳ್ಳೋ ಥರ ನೋಡ್ತೀನಿ. ಬಿಟ್ಟರೆ ನಾನು ಏನು ಜಡ್ಜ್ ಮಾಡಿ ಇವರೇ ವಿನ್ ಆಗಲಿ, ಇವ್ರು ಆಗಬಾರ್ದು, ಈ ಥರದ್ದೇನು ಜಡ್ಜ್ಮೆಂಟ್ ತೊಗೊಂಡಿಲ್ಲ. ನಿಮ್ಮ ಗೆಳೆಯರಾದ್ರೂ ಒಳಗಡೆ ಇರೋಂಥದ್ದು ಇದ್ದಾರೆ. ನನ್ನ ಜೊತೆ ಕೆಲಸ ಮಾಡಿರೋರು ಖಂಡಿತ ಇದ್ದಾರೆ. ನೀವು ಅದನ್ನೆಲ್ಲ ಹೇಳಬೇಡಿ, ಇವಾಗ ಕೇಳಬೇಡಿ. ಮತ್ತು ಅದು ಸುಮ್ಮನೆ ಒಪಿನಿಯನ್ ಕ್ರಿಯೇಷನ್ನು ಅದು ಇದು. ನನ್ನ ಜೊತೆ ಕೆಲಸ ಮಾಡಿರೋರು ಖಂಡಿತ ಅದರಲ್ಲಿದ್ದಾರೆ, ನನಗೆ ಗೊತ್ತಿರೋರು ಇದ್ದಾರೆ. ಸೊ ಅದು ಅವ್ರ ಕರಿಯರ್ ಚಾಯ್ಸು. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ. ಥ್ಯಾಂಕ್ ಯು. ನಿಮ್ಮ ಹಿಂದಿನ ಸಿನಿಮಾಗಳು ನೀವು ಅಂದ್ಕೊಂಡಷ್ಟು ಒಳ್ಳೆಯ ಒಂದು ವಿಮರ್ಶೆನ ಗಿಟ್ಟಿಸ್ಕೊಂಡಿದ್ದೀನಿ ನಿಮ್ಮ ನಟನೆ ವಿಚಾರದಲ್ಲೂ. ಸೊ ಸತ್ಯಂ ಕೂಡ ಅದೇ ನಿಟ್ಟಲ್ಲಿ ಬರಲಿ, ಆದಷ್ಟು ಬೇಗ ಡೈರೆಕ್ಷನ್ ಅಂತ ಹೇಳಿರಿ, ಅದು ಬೇಗ ಮುಹೂರ್ತ ಆಗಲಿ, ನಾವು ಬರ್ತೀವಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ರಂಜನಿ ರಾಘವನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.